ಅತ್ಯಾಚಾರದ ಆರೋಪ ಹೊತ್ತಿರುವಂತ ಕಳಂಕಿತ ಸಂಸದ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಅರೆಸ್ಟ್ ಆಗಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಿದ ನಂತರ ಮುಂದೇನು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತ ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಅದನ್ನ ಮುಂದುವರಿಸೋಣ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ತಿಂಗಳ ಕಣ್ಣಾಮುಚ್ಚಾಲೆ ಕಡೆಗೂ ಮುಕ್ತಾಯ. ತಡರಾತ್ರಿ ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ಎಸ್ಐಟಿಯಿಂದ ಬಂಧನ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 3 ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್. ಲೈಂಗಿಕ ದೌರ್ಜನ್ಯ ಕೇಸ್ ಹಿನ್ನೆಲೆ ಪ್ರಜ್ವಲ್ಗೆ ಮುಜುಗರ. ಸಂತ್ರಸ್ತೆಯರಿಗೂ ಧೈರ್ಯ ತುಂಬುವ ಸಂದೇಶವೂ ರವಾನೆ. ಮಹಿಳಾ ಅಧಿಕಾರಿಗಳಿಂದ ಅರೆಸ್ಟ್ ಮಾಡಿಸಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದ ಎಸ್ಐಟಿ. ಮದರ್ ಡಿವೈಸ್ ಹುಡುಕೋದಕ್ಕೆ ಮೊದಲ ಪ್ರಿಫರೆನ್ಸ್, ಅದು ನಾಶ ಆಗಿದ್ರೆ ಸಾಕ್ಷಿ ನಾಶದ ಸೆಕ್ಷನ್ ಕೂಡ ಕೇಸ್ನಲ್ಲಿ ಸೇರ್ಪಡೆ. ಈಗಾಗಲೇ ಪ್ರಜ್ವಲ್ ಮೊಬೈಲ್ ವಶಕ್ಕೆ ಪಡೆದ ಎಸ್ಐಟಿ. ಮೊದಲಿಗೆ 3 ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡ್ತಾರೆ, ನಂತರ ಸಂತ್ರಸ್ತೆಯರ ಹೇಳಿಕೆ ಬಗ್ಗೆ ವಿಚಾರಣೆ ಮಾಡ್ತಾರೆ. ವಿಡಿಯೋ ಎನ್ಕ್ವೈರಿಗೆ ಮತ್ತಷ್ಟು ಚುರುಕು. ಪ್ರಜ್ವಲ್ಗಾಗಿ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಿರೋ ತನಿಖಾಧಿಕಾರಿಗಳು. ಪ್ರಜ್ವಲ್ ರೇವಣ್ಣ, ಭವಾನಿ ರೇವಣ್ಣರ ಬೇಲ್ ಅರ್ಜಿ ವಿಚಾರಣೆ ಇವತ್ತು ನಿರ್ಧಾರವಾಗುತ್ತಾ? ತಾಯಿ ಮಗ ಇಬ್ಬರ ಬೇಲ್ ಭವಿಷ್ಯ. ರೇವಣ್ಣ ಜಾಮೀನು ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋದ ಎಸ್ಐಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.